ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ ಇನ್ನೂ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ದಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ರಾಗಿ ಮುದ್ದೆ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಬರೋರ್ಗೆಲ್ಲ ಬರದೇ ಇರೋರಿಗೆ ರಾಗಿ ಮುದ್ದೆ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಅಕ್ಕಿ ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ಒಂದು ಹಾಫ್ ಆನ್ ಅವರ್ ಊರಿಕ್ಕಿ, ಆಮೇಲೆ ಗ್ಯಾಸ್ ಮೇಲೆ ಒಂದು ಡೇಸ್ ಕಾಯ್ಕೊಂಡು ನೀರು ಹಾಕ್ಕೊಂಡು ಅದಕ್ಕೆ ಅಕ್ಕಿ ತೊಳೆದ್ಬಿಟ್ಟು ಅದಕ್ಕೆಲ್ಲ ಹಾಕ್ಕೊಂಡು ಬೇಯಕ್ಕೆ ಇಕ್ಕೋಣ. ಬೇಯಕ್ಕೆ ಇಕ್ಕಿದಾದ್ಮೇಲೆ ಅಕ್ಕಿ ಎಲ್ಲ ಬೆಂದಿದ್ದಾದಮೇಲೆ ಹಿಟ್ಟು ಎತ್ಕೊಂಡು ಹಿಟ್ಟು ಕೋಲು ಎತ್ಕೊಂಡು ಫಸ್ಟ್ ಹಿಟ್ಟು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಡಿ. ಸುಮ್ಮನೆ ಹಂಗೆ ಕಲಿಸ್ಕೊಡಿ, ಯಾಕೆಂದ್ರೆ ಅದೆಲ್ಲ ಹಿಟ್ಟೆಲ್ಲ ಒಳಕ್ಕೆ ಹೋದರೆ ಚೆನ್ನಾಗಿ ಬೆಂದಿರುತ್ತೆ ಅಂತ ಅಷ್ಟು. ಆಮೇಲೆ ಒಂದು ತಟ್ಟೆ ಮುಚ್ಚಿಕ್ಬಿಟ್ಟು ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಟರೆ ಆಮೇಲೆ ಅದನ್ನು ನಾದ್ಕೊಬೇಕು. ನಾನಿಲ್ಲಿ ಒಂದು ಮುದ್ದೆ ಆದರೆ ಕೈಯಲ್ಲಿ ತೊಳ್ಸ್ಕೊಂಡ್ಬಿಡ್ಬೋದು, 5-6 ಮುದ್ದೆ ಅದ್ರ ತೊಳ್ಸೋಕ್ಕಾಗಲ್ಲ. ಕೆಳಗಡೆ ಇಕ್ಕೊಂಡು ಕಾಲಲ್ಲಿ ಸಪೋರ್ಟ್ಗೆ ಇಕ್ಕೊಂಡು ನಾನು ಹಿಂಗೆ ನಾದ್ತಾಯಿದ್ದೀನಿ. ಚೆನ್ನಾಗಿ ನಾದಬೇಕು, ಆವಾಗೇ ಮುದ್ದೆ ನಾರು ಬರಲ್ಲ, ಗಟ್ಟಿಯಾಗಿ ಸಾಫ್ಟಾಗಿ ಇರುತ್ತೆ. ನೋಡಿದ್ರಲ್ಲ, ನಾದಿದಾದ್ಮೇಲೆ ಒಂದು 5 ನಿಮಿಷ, ಒಂದು 2 ನಿಮಿಷ ಗ್ಯಾಸ್ ಮೇಲೆ ಇಕ್ಕಿ ರೆಡಿ ಆಗಿಬಿಡುತ್ತೆ. ಒಂದು 5 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಆಮೇಲೆ ನಾವು ಮುದ್ದೆ ಮಾಡೋ ಜಾಗದಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿ ನೀರು ಇಕ್ಕೊಂಡು ನೋಡಿದರೆ ಆ ಕಡ್ಡಿನ ಅದರಲ್ಲಿ ಮುದ್ದೆ ಮಾಡೋದೇ ಇದು ಬರುತ್ತಲ್ಲ ಅದರಲ್ಲೆಲ್ಲ ರಿಮೂವ್ ಮಾಡ್ಕೊಂಡು ಕಡ್ಡಿಯಲ್ಲಿರೋದೆಲ್ಲ ಬೇಯಿಸ್ಕೋದಿರೋದೆಲ್ಲ ಹಾಕ್ಕೊಂಡು ಇವಾಗ ಮುದ್ದೆನೆಲ್ಲ ಚೆನ್ನಾಗಿ ನಾದ್ಕೊಬೇಕು. ನಿಮ್ಗೆ ಎಷ್ಟು ಕ್ವಾಂಟಿಟಿ ನೋಡೋದು ರಾಗಿ ಸ್ವಲ್ಪ ಇತ್ತು, ಅದನ್ನ ಎತ್ತಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಹತ್ತು ಕಡೆ ಇತ್ತು ಕಡೆ ನಾದಬೇಕು, ಯಾಕಂದರೆ ಅದು ನೆರೆ ಥರ ಬಿಟ್ಕೊಳಲ್ಲ, ಚೆನ್ನಾಗಿ ನಾದಿದ್ರೆ. ಅದಕ್ಕೋಸ್ಕರ ಇಲ್ಲಿ ನನಗೆ ಆಯಿತು ನೋಡಿ, ನಾದಿದ್ದೆಲ್ಲ ಆದಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಮುದ್ದೆ ಆ ಶೇಪ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನಮ್ಮ ತೋಟಕ್ಕೆ ಕಸ ಹೊರಗೆ ಬಂದಿದ್ದಾರೆ, ಆಳುಗಳು ಬಂದಿದ್ದಾರೆ, ಅದಕ್ಕೋಸ್ಕರ ನಾನು ಈ ಸೈಜ್ ಅವ್ರಿಗೆ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಅದು ರೆಡಿನೇ ಆಗೋಯ್ತು. ನೋಡಿದ್ರೆ 6 ಮುದ್ದೆ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್